ದೇಶದಲ್ಲಿ ಹಿಂದೂಗಳಿಗಿಂತ ವೇಗವಾಗಿ ಹೆಚ್ಚಾಗ್ತಾ ಇದೆ ಮುಸ್ಲಿಂ ಜನಸಂಖ್ಯೆ. 2050ರಿಂದ 2015ರವರೆಗಿನ ಅವಧಿಯಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳ ಆಗಿರೋದು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಪ್ರಶಾಂತ್, ಈ ಸಮೀಕ್ಷೆ ನೋಡಿದ್ರೆ ಏನು ಅನ್ನಿಸ್ತಿದೆ? ನೋಡಿ, 1951ರ ಜನಗಣತಿ 2011ರ ಜನಗಣತಿಯನ್ನು ನೋಡಿದಾಗ ಹಿಂದೂಗಳ ಸಂಖ್ಯೆ ಅಂದರೆ ಬಹುಸಂಖ್ಯಾತರ ಸಂಖ್ಯೆ 7.82% ಇಳಿಕೆಯಾಗಿದೆ. ಮುಸ್ಲಿಮರ ಜನಸಂಖ್ಯೆ 43.15%, ಅಂದರೆ 43% ಆಗಿಲ್ಲ, 8%ಇಂದ ಹೆಚ್ಚು ಕಡಿಮೆ 14%ವರೆಗೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಡೀ ವಿಶ್ವದ ಡೇಟಾ ಈಗ ಹೊರಗಡೆ ಬರ್ತಾ ಇದೆ. ಅದರ ಪ್ರಕಾರ ಮುಸ್ಲಿಂ ಕಂಟ್ರೀಸ್ಗಳಲ್ಲಿ ಮುಸ್ಲಿಂ ಜನಸಂಖ್ಯೆ 98-99% ಮುಂದುವರಿತಾ ಇದೆ. ಆದರೆ ಯುರೋಪ್ ಮತ್ತು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಬಹುಸಂಖ್ಯಾತರ ಸಂಖ್ಯೆ ಕಡಿಮೆಯಾಗಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 2030ರ ಒಂದು ಡೇಟಾ ಪ್ರಕಾರ 2030ರಲ್ಲಿ ಮುಸ್ಲಿಮರ ಜನಸಂಖ್ಯೆ ಭಾರತದಲ್ಲಿ 15.8% ಇರಲಿದೆ. 2060ರ ಹೊತ್ತಿಗೆ ಇಡೀ ವಿಶ್ವದ 2 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಿರ್ತಾನೆ ಅಂತಕ್ಕಂಥ ಡೇಟಾ ಹೇಳ್ತಾರೆ. ಈಗ ಇದು ಶುದ್ಧ ಡೇಟಾ. ಇದರ ಸಾಧಕ ಬಾಧಕ ಏನು, ಕಾನ್ಸಿಕ್ವೆನ್ಸ್ ಏನು, ಹಿಂದೆ ನಮ್ಮ ದೇಶದಲ್ಲಿ ಹೇಗೆ ವಿಭಜನೆ ಆಗಿತ್ತು, ಇವೆಲ್ಲವೂ ಚರ್ಚೆಯ ವಿಷಯ ಅಂತ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.